ಸರ್ ಇದೊಂದು ತನಿಖೆ ಅಲ್ಲ, ನ್ಯಾಯಾಂಗ ತನಿಖೆ ಅಲ್ಲ. CBI ಎಂಕ್ವೈರಿ ಯಾವುದಕ್ಕೆ ಹಾಕಿ ಕೂಡ ನಾನು ಒಂದು ಕ್ಲೂಸ್ಗೆ ಸಿಗಲ್ಲ ನಂದಲ್ಲಿ. ನಾನು ಯಾರಿಗೂ ನೋಡೋಕ್ಕೆ ಬಿಟ್ಟಿಲ್ವಲ್ಲ ಅದು ನಾನದು. ಆಮೇಲೆ ಇನ್ನೊಂದು ಮಾಧ್ಯಮ ಇನ್ನೊಂದು ಹೇಳ್ತೀನಿ, ಅಲ್ಲಿ ಇವತ್ತು ವಿಡಿಯೋ ಬರ್ತಾರೋ ಯಾವ ಕೂಡ ನನ್ನ ಪೆಂಡ್ರೈವ್ ಇರೋ ವಿಡಿಯೋಗಳಲ್ಲ. ಇವತ್ತೇನು ನಮ್ಮ ಪೆಂಡ್ರೈವ್ ವಿಡಿಯೋ ಇದೆ, ಆ ವಿಡಿಯೋ ಇಲ್ವೇ ಇಲ್ಲ. ಇವತ್ತು ಭಯಂಕರ ವಿಡಿಯೋಗಳು ಬರ್ತಾ ಇದ್ದಾವೆ. ಇವತ್ತು ಸಿನಿಮಾ ನಟಿಗಳು ಬರ್ತಾವೆ, ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಾವೆ. ಅಲ್ಲಿ ನನ್ನ ಹತ್ರ ಇರೋ ವಿಡಿಯೋಗಳಲ್ಲಿ ಕೋಟಿಗೆ ಎಷ್ಟು ಬೇಕು ಅಷ್ಟೇ ಕೊಟ್ಟಾನೆ ಕಿಲಾಡಿ ಅವನು, ದೊಡ್ಡ ಖತರ್ನಾಕ್ ಕಿಲಾಡಿ ಅವನಲ್ಲಿ. ಅಲ್ಲಿ ಕೊಟ್ಟಿರೋ ವಿಡಿಯೋಗಳಲ್ಲಿ 4 ಮಾತ್ರ ವಿಡಿಯೋ ಇದೆ, ಮಿಕ್ಕಿದೆಲ್ಲ ಪಿಕ್ಚರ್ ಅವೆ. 2296 ಪಿಕ್ಚರ್ಗಳವೆ ಅಲ್ಲಿ. ಅದೇನು ಒಬ್ಬೊಬ್ರದ್ದು 10 ಸಲ 20 ಸಲ ಹಾಕಿ ಬಂದಾರಂಥವು. ಈ ಮೊನ್ನೆ ನಮ್ಗೆ ಯಾರೋ ನಾವು ಸ್ನೇಹಿತರು ನೋಡಿದ್ರಲ್ಲಿ ಏನು ಭಯಂಕರ ವಿಡಿಯೋಗಳು ಬರ್ತಾವೆ ಇಲ್ಲಿ. ರಾಜ್ಯ ಸರ್ಕಾರ ಇಷ್ಟೆಲ್ಲರೂ ಕೂಡ ನೋಡಿ, ನಮ್ದು ಹೈಟೆಕ್ ಟೆಕ್ನಾಲಜಿ ಇದೆ ಅಲ್ಲಿ. ಒಂದು ಸೆಕೆಂಡ್, ಇದು ಫೋಲ್ಡರ್ ಇದೆಯಲ್ಲ ಸರ್, ಅಲ್ಲಿ ನಂಬರ್ ಆಫ್ ಫೋಲ್ಡರ್ಸ್ ಇದೆಯಲ್ಲ ನೋಡಿ. ರಾಜ್ಯ ಸರ್ಕಾರದಲ್ಲಿ ಹೈಟೆಕ್ ಟೆಕ್ನಾಲಜಿ ಇರೋ ಅಂತಂದು ಸೈಬರ್ ಕ್ರೈಮ್ ಇದೆ ಅಲ್ಲಿ. ಡೈಲಿ ವಿಡಿಯೋ ರಿಲೀಸ್ ಆಗಿ ಅಂತ ತಡೀತಾ ಇಲ್ಲ ಅವರಲ್ಲಿ. ಅವ್ರು ಏನಂತಂದರೆ ಈ ದೇಶದ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕಿಲ್ಲಿ. ಇದನ್ನು ಹೇಳ್ತಾರೆ ಅಲ್ಲಿ BJPಯವರು ಅಶ್ಲೀಲ ವಿಡಿಯೋಗಳು ರಾಜಕೀಯ ಮಾಡ್ತಾರೆ ಅಂತ ಹೇಳಿ. ಇವತ್ತು ಜಾರ್ಖಂಡಲ್ಲಿ ಏನಾಯ್ತು, ಇವತ್ತು ಒಬ್ಬ ಮಾಧ್ಯಮ ವಕ್ತಾರರನ್ನು ಇವತ್ತು ಬಿಟ್ಟು ಹೊರ ಬಂದಿದ್ದಾಳೆ. ಇವತ್ತಲ್ಲಿ 5 ದಿವಸ 6 ದಿವಸಗಳ ಕಾಲ ಕೂಡ ಹಾಕೊಂಡು ಅವಳು ಅತ್ಯಾಚಾರ ಮಾಡಿ ಅಲ್ಲಿ ಅವಳು ಲೈಂಗಿಕ ಹಿಂಸೆಯನ್ನು ಕೊಟ್ಟು ಇವತ್ತು ಹೊರ ಬಂದಿದ್ದಾಳೆ ಇವತ್ತಲ್ಲಿ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇದು ನಮ್ಮ ಸಂಸ್ಕೃತಿ ಏನು ಅಂತ ಅಂದರೆ ಹೆಣ್ಮಕ್ಳು ರಕ್ಷಣೆ ಮಾಡಬೇಕು, ನಮ್ಮ ಸಂಸ್ಕೃತಿ. ನಾವೇಂದ್ರೆ ಆ ಒಂದು ಹೀನ ಕೆಲಸಕ್ಕೆ ಹೋಗಿದ್ರೆ ನಾನು ಇಷ್ಟು ಹೀನ ಸೋಲ್ತಿತ್ತಿಲ್ಲ ನಾನಲ್ಲಿ.